ಇದು ಮಾವಿನ ತೋರಣ ಅಂಥೇಳಿ ರಂಗೋಲಿ. ಇದು ನಮ್ಗೆ ಎಷ್ಟು ಬೇಕಷ್ಟು ಒಂದು 5 ಚುಕ್ಕಿಯಿಂದ ಹಿಡಿದು ನಮ್ಗೆ ಎಷ್ಟು ಬೇಕಷ್ಟು ಬೆಳೆಸೋಳಿಕ್ಕೆ ಬರ್ತದೆ. ಮಾವಿನ ತೋಪು ಮಾವಿನ ತೋರಣ ಅಂಥೇಳಿ ರಂಗೋಲಿ. ಇದು ಚುಕ್ಕಿ ಎಷ್ಟು ಬೇಕಷ್ಟು 1 2 3 4 5 6 7 8 9 10 11 12 13 14 15 16 17ರಂತೆ 5 ಸಾಲು ಇಟ್ಕೋಬೇಕು. ಆಮೇಲೆ ಎಡಕ ಬಲಕ 2 ಬಿಟ್ಟು 3 ಸಾಲು 13ರಂತೆ. ಆಮೇಲೆ ಮತ್ತೆ ಎಡಕ ಬಲಕ 2 ಬಿಟ್ಟು 7. ಹಂಗೆ ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಬೋದು. ಹಾಕ್ಕೊಂಡು ಇದನ್ನು ಕೂಡಿಸ್ಬೇಕು. ಮಾವಿನ ತೋರಣ ಅಂಥೇಳಿ ಮಂಗಳವಾರ ಶುಕ್ರವಾರ ಹೀಗೆಲ್ಲ ಹಾಕ್ತಾರೆ. ಹಬ್ಬ ಹುಣ್ಣಿಮೆ ಅಂದ್ರೆ ಭಗವಂತನಿಗೆ ಬಾಳೆ ತೋಟ ಬಾಳೆ ಕಂಬ ಮಾವಿನ ತೋರಣ ಅಂತ ಹೇಳೆಲ್ಲ ಹಾಕ್ತಾರೆ. ನಿತ್ಯ ಉತ್ಸವ ನಿತ್ಯ ಮಂಗಳ ಭಗವಂತನಿಗೆ. ಹೀಗಾಗಿ ಇದು ರಂಗೋಲಿ ಒಳಗೆ ಅರ್ಪಣೆ ಮಾಡೋದು. ಮಾವಿನ ತೋರಣ ಅಂಥೇಳಿ ಅಂತಾರೆ ಇದಕ್ಕೆ. ಇದು ನಾ ಸಣ್ಣಕ್ಕಿದ್ದಾಗ ನಮ್ಮ ಮಾವಸಿ ಮನೆಗೆ ಒಬ್ಬರು ಸರೋಜ ಬಾಯರಂತ ಬಾಡಿಗೆ ಬಂದಿದ್ದು. ಅವರೆಲ್ಲ ರಂಗೋಲಿ ನನಗೆ ಕಲಿಸ್ತಿದ್ರು. ಒಂದು 7-8 ರಂಗೋಲಿ ಅವ್ರ ಹತ್ರ ಕಲ್ಕೊಂಡಿದ್ದು ನಾನು. ಅದರೊಳಗೆ ಕಡಾಲ್ ಮರ ಅಂಥೇಳಿ, ಆಮೇಲೆ ಕುಮದ್ವತಿ ಅಂಥೇಳಿ, ಅನಂತಗಂಟು, ಆಮೇಲೆ ಸೀತಾ ಸೆರಗು ಅಂತ ಹೀಗೆಲ್ಲ ಒಂದಿಷ್ಟು ರಂಗೋಲಿ ಕಲಿಸಿದ್ರು ನನಗೆ. ಅದರೊಳಗೆ ಇದು ಮಾವಿನ ತೋರಣ ಅಂಥೇಳಿ ಹಬ್ಬ ಹುಣ್ಣಿ ಹಾಕ್ಲಿಕ್ಕೆ ಬರ್ತದೆ ಅಂಥೇಳಿ ತೋರಿಸ್ಲಿಕ್ಕತ್ತೀನಿ. ನಾನು ಹಬ್ಬ ಹುಣ್ಣಿ ಹಾಕಿರ್ತೀನಿ, ಯಾರು ಬೇಕಾದವ್ರು ಕಲೀಲಿಕ್ಕೆ ಬರ್ತದೆ. ಚೆಂದ ಆಗ್ತದೆ ಅಗ್ದಿ ಭಗವಂತನಿಗೆ ಅರ್ಪಣೆ ಮಾಡೋದು. ಬರೀ ಇದು 5ರದ್ದು ಇಷ್ಟು ಹಾಕ್ಕೊಳಿಕ್ಕೂ ಬರ್ತದೆ. ಇದು ಔಷಧಿ ತಂದ್ರೆ ಬರೀ 5ರದ್ದು ಚಲೋ ಆಗ್ತದೆ. ಅದನ್ನು ಇದು ಒಂದು ನಮೂನಿ ಚೆಂದ ಆಗ್ತದೆ. ಒಳಗೆಲ್ಲ ಮತ್ತೆ ಬೇರೆ ಶಂಖ ಚಕ್ರ ಅದು ಎಲ್ಲ ಇಳಿಸ್ಲಿಕ್ಕೆ ಬರ್ತದೆ ಅಂಥೇಳಿ ದೊಡ್ಡದು ಹಾಕೀನಿ. ಭಗವಂತ ಬಾನ್ ತೋರಣದ ಕೂತಾನ ಅಂತ ತಿಳ್ಕೊಂಡು ಎಷ್ಟು ಬೇಕು ಅಷ್ಟು ಬೆಳೆಸೋಳಕ್ಕೆ ಬರ್ತದೆ. ಮಾವಿನ ತೋಪನು ಅಂತೂ ಅಂತಾರೆ ಇದಕ್ಕೆ. ಯಾಕಂದ್ರೆ ಸೇಮ್ ಮಾವಿನ ಇದ್ದಂಗೆ ಇರ್ತದೆ. ಯಾರೇನ ಹಾಕ್ಯಾರ ನಾನು ನೋಡಿದೆ, ಯಾರ್ದು ಬಂದಿದ್ದಿಲ್ಲ. ಹಿಂಗಾಗಿ ಇವತ್ತು ಹಾಕಿರತ್ತಂತ ಹೇಳಿ ಅಗದಿ ಚಂದ ಆಗ್ತದೆ. ಇದಾದ್ಮೇಲೆ ಕಡಾಲ್ ಮರ ಅಂತ ಕಳಿಸ್ತೀನಿ. ಅದನ್ನು ಭಾಳ ಚಂದದ. ಹೀಗೆಲ್ಲ ದಳ 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 ಮಾಡ್ಕೋಬೇಕು.
ಇಷ್ಟು ರಂಗೋಲಿಗೆ ಇದು ನಾವು ಹೆಂಗೆ ಬೇಕಂಗೆ ಡಿಸೈನ್ ಮಾಡ್ಕೊಳಕ್ಕೆ ಬರ್ತದೆ. ಇದ್ರೊಳಗೆಲ್ಲ ಎಲಿಗತೆ ನಾವು ಹಿಂಗೆ ಮಾಡ್ಕೋಬೇಕು. ಹಾಗೆ ಖಾಲಿನೂ ಇದ್ದು ನಡೀತದೆ, ಆದರೆ ಇದು ಹಿಂಗೆ ಮಾಡೋಣ ಸೇಮ್ ಎಲಿನ ಆಗ್ತದೆ. ಅಂಗಳದಾಗ ರಂಗೋಲಿ ಹಾಕ್ಲಿಕ್ಕೆ ಬರ್ತದೆ ಬೇಕಾದಂಗೆ. ತೋರಣ ಅಂಥೇಳಿ ದೇವ್ರ ಮುಂದೆ ಹಾಕ್ಲಿಕ್ಕೆ ಬರ್ತದೆ, ತುಳಸಿ ಮುಂದೆ ಹಾಕ್ಲಿಕ್ಕೆ ಬರ್ತದೆ, ಎಲ್ಲಾದರೂ ಹಾಕ್ಲಿಕ್ಕೆ ಬರ್ತದೆ. ಅಂಗಳದಾಗ ಹಾಕಿದ್ರೆ ನಡುವೆ ಏನು ಹಂಗೆ ಬೇರೆ ಇಳಿಸ್ಬಾರ್ದು, ಬರೇ ಎಲಿದಷ್ಟೇ ಹಾಕಬೇಕು. ತುಳಸಿ ಮುಂದೆ ದೇವ್ರ ಮುಂದೆ ಹಾಕಿದ್ರೆ ಒಳಗೆಲ್ಲ ಶಂಖ ಚಕ್ರದ ಹಾಕ್ಲಿಕ್ಕೆ ಬರ್ತದೆ. ದೇವರ ಆಯುಧಗಳೆಲ್ಲ ಶಂಖ ಚಕ್ರ ಗದಾ ಪದ್ಮ ಶ್ರೀ ಓಂ ಸ್ವಸ್ತಿಕು ಎಲ್ಲ ಹಾಕ್ಲಿಕ್ಕೆ ಬರ್ತದೆ. ಹಿಂಗೆ ರಂಗೋಲಿ ಇದು. ಇದರೊಳಗೆಲ್ಲ ಒಳಗೆ ಶ್ರೀ ಇದು ದೇವ್ರ ಮುಂದೆ ಹಾಕಿದ್ರೆ, ತುಳಸಿ ಮುಂದೆ ಹಾಕಿದ್ರೆ ಬರ್ತದೆ ಹಿಂಗೆ. ಅಂಗಳದಾಗೆಲ್ಲ ಇವೆಲ್ಲ ಹಾಕಬಾರ್ದು. ಇದು ಶಂಖ ಚಕ್ರ ಗದಾ ಪದ್ಮ. ಅಂದ್ರೆ ಇದ್ರೊಳಗೆ ದೇವರು ಭಗವಂತ ನಿಂತಾನ ಅಂತ ನಾವು ತಿಳ್ಕೊಬೋದು. ಹಂಗೆ ಸ್ವಸ್ತಿಕ್. ಸ್ವಸ್ತಿಕಕ್ಕೆ ಭಾಳ ಹೇಳಾರ ಮಹತ್ವ. ಇದನ್ನು ನಾವೆಲ್ಲ ಎಲ್ಲಿಗತ್ತೆ ಈ ಥರ ಮಾಡ್ಕೋಬೋದು. ಹಿಂಗೂ ಮಾಡ್ಕೋಬೋದು, ಹಂಗಾರು ಬಿಡ್ಬೋದು.
ಈ ಥರನೂ ಮಾಡ್ಕೋಬೋದು. ನಾನು ತೋರಿಸ್ತಿರ್ತೀನಿ, ಇನ್ನು ಬೇಕಾದ ಚೆಂದಾಗಿ ಹಾಕ್ಬೋದು. ಸೇಮ್ ಮಾವಿನ ತೋರಣನೇ ಎಲ್ಲ. ಮಾವಿನ ತೋಪು ಅಂತ ಹೇಳಿ ಗಿಡ ಇದೇ ರೀತಿ ಗುಂಪು 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 ಬೆಳೆದಿರ್ತದೆ. ಅದು ಎಲ್ಲೇ ತಳಗನೆ ಎಲ್ಲ ಜೋತಾಡ್ತಿರ್ತಾವೆ, ಕಾಯಿಗಳೆಲ್ಲ ಸಮೀಪ ಇರ್ತಾವೆ, ಹಣ್ಣು ಕಾಯಿ ಒಂದಕ್ಕೊಂದು ಗೊತ್ತಾಗಿರ್ತದೆ. ಮಾವಿನ ತೋಪು ಎಲ್ಲಿ ಗಿಡ, ಹೀಗಾಗಿ ಮಾವಿನ ತೋಪು ಅಂತ ಅಂತಾರೆ. ಮಾವಿನ ಹಬ್ಬ ಹುಡಿ ಭಾಳ ಮಹತ್ವ, ಹೀಗಾಗಿ ತೋರಣಕ್ಕೆ ಇದರಂತೆ ಮಾಡು ಎಲ್ಲ. ರಂಗೋಲಿದು ದಾಸರ ಅಂತ ಹೇಳಿ ಜಗನ್ನಾಥ ದಾಸ ರಂಗೋಲಿಯಿಂದ ಹೊಲಿಸ್ತಿದ್ರಂತೆ ಭಗವಂತನ. ಹಿಂಗಾಗಿ ನಮಗೆ ಎಷ್ಟು ಇರ್ತೋ ಅಷ್ಟು ಭಗವಂತನ ಪ್ರೀತಿ ಆಗಲಿ ಅಂತ ಹೇಳಿ ರಂಗೋಲಿ ಹಾಕೋದು. ಈ ರಂಗೋಲಿ 17 ಚುಕ್ಕಿ 5 ಸಾಲು ಇಟ್ಕೋಬೇಕು, ಅಂದರೆ 2 ಲೈನ್ ಬರ್ತದದು. ಹೌದಾ, ಇಲ್ಲದಲ್ಲ 1 2 3 4 8 9 10 11 12 13 14 15 16 17 ಅಂತ 5 ಸಾಲು ಇಟ್ಕೋಬೇಕು. ಆಮೇಲೆ ಮತ್ತೆ ಎಡಕ ಬಲಕ 2 ಬಿಟ್ಟು 13 ಮಾಡ್ಕೋಬೇಕು. ಆಮೇಲೆ ಮತ್ತೆ ಎಡಕ ಬಲಕ 13 ಲೈನು 3 ಮಾಡ್ಕೋಬೇಕು ಅದನ್ನು. ಆಮೇಲೆ ಮತ್ತೆ ಎಡಕ ಬಲಕ 2 ಬಿಟ್ಟು 7 3 ಲೈನು ಹೀಗೆ ಮಾಡ್ಕೊಂಡು ನಾವು ಕುಡ್ಸ್ಕೊತ ಹೋಗೋದು. ಇದು ಭಾಳ ಚೆಂದ ಆಗ್ತದೆ. ಭಗವಂತನಿಗೆ ಮಾವಿನ ತೋರಣ ಅಂಥೇಳಿ ನಾನು ಹಾಕ್ತಿರ್ತೀನಿ, ಹೀಗಾಗಿ ಯಾರು ಕಲ್ಕೊಳ್ರಿ ಅಂಥೇಳಿ ಹಾಕಿ ಹಿಂಗದು. ಇದ್ರ ಜೋಡಿ ಕಡಾಲ್ ಮರ ಅಂಥೇಳಿ ಮತ್ತೆ ಕಳಿಸ್ತೀನಿ ಹಾಕಿ. ಅದು ಕಡಾಲ್ ಮರನೂ ಚಂದದ ಅಗದಿ ರಂಗೋಲಿ, ಅದನ್ನು ಕಳಿಸ್ತೀನಿ. ಎಷ್ಟು ಬೇಕಷ್ಟು ಡಿಸೈನ್ ಮಾಡ್ಕೋಬೋದು, ಬೇಕಾದ ಹಂಗೆ ಇದ್ರೊಳಗೆ ಚುಕ್ಕಿ ಇಟ್ಕೊಂಡು ಚೆಂದಾಗಿ ಮಾಡ್ಬೋದು. ಹಿಂಗೆ ಹೂವಿನಂಗೆ ಡಿಸೈನ್ ಮಾಡ್ಕೋಬೋದು. ಒಳಗೆ ಇಂಥಲ್ಲೆಲ್ಲ ಪ್ಲಸ್ ಬಂದಲ್ಲೆಲ್ಲ, ಈ ಪ್ಲಸ್ ಬಂದಲ್ಲೆಲ್ಲ ಏನಾರ ಮಾಡ್ಕೋಬೋದು ಚಂದ. ಒಟ್ಟು ಭಗವಂತನಿಗೆ ಅರ್ಪಣೆ ಮಾಡೋದು. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ.